ಜನರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಕೂಡ ನಮಗೆ ಒಂದು 20% ವೋಟ್ ಕಡಿಮೆ ಆಗಿರ್ಬೋದು ನಮಗೆ. ಆದರೆ ಉಳ್ಕೊಂಡಿದ್ದಂತ ಎಲ್ಲ ಮೈನಾರಿಟೀಸ್ ಕೂಡ ಅವರು ಮತ್ತು ಎಲ್ಲ ಸಮಾಜದವರು ಕೂಡ ದಾವಣಗೆರೆಯಲ್ಲಿ ಕೂಡ ನಮಗೆ ಸಹಾಯವನ್ನು ಮಾಡಿರೋದು ಬಹಳ ವಿಶೇಷ. ಮತ್ತು ಬಾಗಲಕೋಟಲ್ಲಿ ಎಲ್ಲ ವರ್ಗದ ಜನ ಅವರು ಏನೇ ಒತ್ತಡವನ್ನ ಹೇರಿದ್ರು ಕೂಡ ಹಿಂದೆ ಬರೀ 5,000 ಹೋಟೆಲ್ ಗೆದ್ದಿದ್ದು ಇಂಡಿಪೆಂಡೆಂಟ್ ವೋಟ್ ಶಿಫ್ಟ್ ಆಗ್ತದೆ, ಇವೆಲ್ಲ ಕೂಡ ಯಾವ ವಿಚಾರ ಇದ್ರು ಕೂಡ ಮುಖ್ಯಮಂತ್ರಿಗಳ ನಾಯಕತ್ವಕ್ಕೆ, ಕಾಂಗ್ರೆಸ್ ಪಕ್ಷದ ಮುಖಂಡತ್ವಕ್ಕೆ ಇವತ್ತು ಬಹಳ ಸಂಪೂರ್ಣವಾಗಿ ಬೆಂಬಲವನ್ನ ವ್ಯಕ್ತಪಡಿಸಿರುವುದು ನಿಜವಾಗಲೂ ಎಲ್ಲರೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಮುಖಾಂತರ ರಾಜ್ಯದ ಜನತೆಗೆ ಯಾರು ಅಭಿಮಾನಪೂರ್ವಕವಾಗಿ ನೋಡ್ತಾ ಇದ್ರು, ಈ ಸಂದೇಶವನ್ನ ಕೇಳ್ತಾ ಇದ್ರು, ಅವರೆಲ್ಲರೂ ಕೂಡ ಈ ಶುಭ ಸಂದೇಶದಲ್ಲಿ ನಿಮ್ಮ ಜೊತೆ ಸದಾ ನಾವು ಇರ್ತೇವೆ ಅನ್ನೋ ಮಾತನ್ನ ಮತ್ತೆ ನಾನು ಪುನರ್ರಚನೆ ಮಾಡಲಿಕ್ಕೆ ಬಯಸ್ತೇನೆ. ದುಡಿದಂತ ಎಲ್ಲ ನಮ್ಮ ಶಾಸಕರಿಗೆ ಮತ್ತೆ ನಾನು ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಡಿವೈಡೆಡ್ ಪಾರ್ಟಿ, ಇದು ಬ್ರೇಕ್ ಆಗಿರೋ ಪಾರ್ಟಿ. ಈ ಕಾಂಗ್ರೆಸ್ ಪಾರ್ಟಿನಲ್ಲಿ 15 ಕ್ಯಾಂಡಿಡೇಟ್ಗಳಿದ್ದಾರೆ. ಮುಸ್ಲಿಮರು ಕಾಂಗ್ರೆಸ್ ನಿಂದ ದೂರ ಆಗಿದ್ದಾರೆ. ಎಷ್ಟೇ ರಿಜ್ವಾನ್ ಅರ್ಷದ್ ಅವರು ಸಲೀಂ ಅಹಮದ್ ಅವ್ರನ್ನ ಎಷ್ಟೇ ಸಲ ಕಳಿಸಿದ್ರು ಜಮೀರ್ ಅಹಮದ್ ಅವರು SDPI ಸಪೋರ್ಟ್ ಮಾಡ್ತಿದ್ದಾರೆ. ವೋಟ್ ಡಿವಿಷನ್ ಆಗಿದೆ. ಕಾಂಗ್ರೆಸ್ ಯಾವ ಕಾರಣಕ್ಕೂ ದಾವಣಗೆರೆಯಲ್ಲಿ ಗೆಲ್ಲೋದೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಸದಾ ನಾವು ಇರ್ತೇವೆ ಅನ್ನೋ ಮಾತನ್ನ ಮತ್ತೆ ನಾನು ಪುನರ್ರಚನೆ ಮಾಡಲಿಕ್ಕೆ ಬಯಸ್ತೇನೆ. ದುಡಿದಂತ ಎಲ್ಲ ನಮ್ಮ ಶಾಸಕರಿಗೆ ಮತ್ತೆ ನಾನು ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಡಿವೈಡೆಡ್ ಪಾರ್ಟಿ, ಇದು ಬ್ರೇಕ್ ಆಗಿರೋ ಪಾರ್ಟಿ. ಈ ಕಾಂಗ್ರೆಸ್ ಪಾರ್ಟಿನಲ್ಲಿ 15 ಕ್ಯಾಂಡಿಡೇಟ್ಗಳಿದ್ದಾರೆ. ಮುಸ್ಲಿಮರು ಕಾಂಗ್ರೆಸ್ ನಿಂದ ದೂರ ಆಗಿದ್ದಾರೆ. ಎಷ್ಟೇ ರಿಜ್ವಾನ್ ಅರ್ಷದ್ ಅವರು ಸಲೀಂ ಅಹಮದ್ ಅವ್ರನ್ನ ಎಷ್ಟೇ ಸಲ ಕಳಿಸಿದ್ರು ಜಮೀರ್ ಅಹಮದ್ ಅವರು SDPI ಸಪೋರ್ಟ್ ಮಾಡ್ತಿದ್ದಾರೆ. ವೋಟ್ ಡಿವಿಷನ್ ಆಗಿದೆ. ಕಾಂಗ್ರೆಸ್ ಯಾವ ಕಾರಣಕ್ಕೂ ದಾವಣಗೆರೆಯಲ್ಲಿ ಗೆಲ್ಲೋದೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಸ್ಟೇಟ್ಮೆಂಟ್ಗಳು ಬಂದಿದ್ವು. ಈಗಲೂ ಕೂಡ ಲಾಸ್ಟ್ ಕೊನೆಗಳಿಗೆವರೆಗೂ ಅದೇ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು ಬಂದಿದ್ವು. ಎಲ್ಲಿ ನೀವು ಸಕ್ಸಸ್ ಆದ್ರಿ? ನನಗೆ ಅದೆಲ್ಲ ನಾನು ನಿಮ್ಮ ಹತ್ರ ಯಾರು ಏನ್ ಹೇಳಿದ್ರು, ನಿಮ್ಮ ಮಾಧ್ಯಮದ ಮುಂದೆ ಏನ್ ಹೇಳಿದ್ರು ಗೊತ್ತಿಲ್ಲ. ತಟ್ಟೆ ಮರೆ ಏಟು ಚುನಾವಣೆಯಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ. ಒಗ್ಗಟ್ಟಿನಿಂದ ಚುನಾವಣೆ ನಡೆದಿದೆ. ಎಲೆಕ್ಷನ್ ಅಲ್ಲಿ ನಾವು ಗೆದ್ದಿದೀವಿ. ಇಷ್ಟು ಬಿಟ್ರೆ ಮಿಕ್ಕಿದ್ದು ನಿಮ್ಮ ಮಾಧ್ಯಮದ ಮುಂದೆ ಮಾತಾಡೋದಲ್ಲ. ಏನಾದ್ರು ವಿಚಾರ ಇತ್ತು ಅಂತಂದ್ರೆ ನಾವು ತಿದ್ದಂಥದ್ದು, ತೀಡಂಥದ್ದು, ಬದಲಾವಣೆ ತರುವಂಥದ್ದು, ಮಾರ್ಗದರ್ಶನ ಕೊಡುವಂಥದ್ದು, ಬುದ್ಧಿವಾದ ಹೇಳುವಂಥದ್ದು ಏನ್ ಮಾಡಬೇಕೋ ಅದನ್ನ ನಾವು ನಮ್ಮ ಪಕ್ಷದಲ್ಲಿ ನಾವು ಮಾಡ್ತೀವಿ. ಯಾರು ಹೇಳಿದ್ದು ನಿಮ್ಗೆ? ನಿಮ್ಮ ಬಾಯಿಗೆ ನಾನು ನಿಮ್ಗೆ ಬೇಕಾದೆಲ್ಲ ಹಾಕಕ್ ನಾನು ತಯಾರಿಲ್ಲ. 95ರಿಂದ ಶಿವಶಂಕರಪ್ಪನವರು ಆ ಕ್ಷೇತ್ರವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅಲ್ಪಸಂಖ್ಯಾತರೆಲ್ಲ ನಮಗೆ ಸಹಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಆ ಸ್ಥಾನಮಾನ ಕೊಡಬೇಕು ಅಂತೇಳಿ ನಾವು 3 ಬಾರಿ MLCನ ಅಲ್ಲಿ ಕೊಟ್ಟಿದ್ದೀವಿ. ಒಂದು ಶಾಸಕ ಸ್ಥಾನನ ಇದು ಅವ್ರಿಗೇನು ಗೌರವ ಕೊಡಬೇಕು ನಾವು ಕೊಟ್ಟಿದ್ದೀವಿ. ವ್ಯಕ್ತಿಗಳಲ್ಲಿ ಸ್ವಲ್ಪ ಅಭಿಪ್ರಾಯಗಳು ಬೇರೆ ಇರ್ಬೋದೇ ಹೊರತು ಪಕ್ಷದಲ್ಲಿ ಸಾಮೂಹಿಕ ಅಭಿಪ್ರಾಯದಲ್ಲಿ ಯಾವ ತರದ ಬದಲಾವಣೆನೂ ಇಲ್ಲ. ಈಗ ಸದ್ಯಕ್ಕೇನಂತ ಚರ್ಚೆ ಈಗ ಸದ್ಯಕ್ಕೆ ಬೇಡ. ಟೈಮ್ ಬಂದಾಗ ನೋಡೋಣ ಮಾತಾಡ. ಸರ್, 2 ಕ್ಷೇತ್ರಗಳಲ್ಲಿ ಗೆಲ್ಲೋ ಮುಖಾಂತರ 2028ಗೆ ಪ್ಲಾಟ್ಫಾರ್ಮ್ ರೀತಿ ನೋಡ್ತೀರಾ? ಜನರು ನಿಮ್ಮ ಗ್ಯಾರಂಟಿಗಳನ್ನು ನಂಬಿಕೊಂಡು ಪ್ರಶಂಸೆ ಕೊಟ್ಟಿದ್ದಾರೆ ಅನ್ಸುತ್ತಾ? ನಾನು ಹೇಳದ್ನಲ್ಲ, ನಮ್ಮ ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರಕ್ಕೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತೇಳಿ ಎಲ್ಲರೂ ಮನೆ ಬಾಗಿಲು ಲಕ್ಷ್ಮಿ ಮನೆ ಬಾಗಿಲಿಗೆ ಬಂದಿದ್ದಾಳೆ ಅಂತೇಳಿ ಪ್ರತಿಯೊಬ್ಬರಿಗೂ 5,000 ರೂಪಾಯಿ, 2,000 ರೂಪಾಯಿ ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಇವೆಲ್ಲ ಕೂಡ ಗೌರವದಿಂದ ನಮ್ಮ ಲೀಡರ್ಗಳನ್ನ ಸ್ವೀಕಾರ ಮಾಡಿ, ನಾನು ಹೇಳಿದ್ನಲ್ಲ, ಮಜ್ಜಿಗೆ ಕೊಟ್ರು, ಊಟ ಕೊಟ್ರು, ಕಾಫಿ ಕೊಟ್ರು, ಟೀ ಕೊಟ್ರು ಅಂತೇಳಿ ಕರ್ಕೊಂಡು ವೋಟ್ ಹಾಕಿದ್ದಾರೆ. ಇದೇ ಬಾಗಲಕೋಟೆಯ ಸಂದೇಶ. ಅವರು ನಿಮ್ಮನ್ನ ಬಿಡುದಿಲ್ಲ, ನಿಮ್ಮನ್ನ ಇಟ್ಕೊಳ್ತೀವಿ, ನಿಮ್ಗೆ ಶಕ್ತಿ ತುಂಬ್ತೀವಿ, 28ಕ್ಕೂ ನಿಮ್ಗೆ ನಾವು ಕುಂಡ್ರಿಸ್ತೀವಿ ಅಂತ ಸಂದೇಶವನ್ನ ಕೊಟ್ಬಿಟ್ಟಿದ್ದಾರೆ.
ಪ್ರೆಸ್ ಕಾನ್ಫರೆನ್ಸ್ ಇದು ಸುಮ್ಮನೆ ಇದೆ ನಿಮ್ ಚಪ್ಪಳ ನೋಡಿರೋದು ಸರ್ಕಾರ ಇರಲಿಲ್ಲ ಅಪೋಸಿಷನ್ ಅಲ್ಲಿ ಇದ್ರೆ ಇಲ್ಲಿ ಹೈಯೆಸ್ಟ್ ಲೀಡಿಂಗ್ ಗೆದ್ದಿತ್ತು. ಈ ಬಾರಿ ಸರ್ಕಾರ ಇದ್ದು ಮಂತ್ರಿಗಳೆಲ್ಲ ವಾರ್ಡ್ ಲೆವೆಲ್ ಕೆಲಸ ಮಾಡಿದ್ರು ಕೂಡ ಆ ಲೀಡ್ ಪಡೀಲಿಕ್ಕೆ ಆಗ್ಲಿಲ್ಲ. ಈಗ ಒಂದೊಂದು ಎಲೆಕ್ಷನ್ ಒಂದೊಂದು ರೀತಿ ಬರ್ತದೆ. ಈಗ ಇಲ್ಲಿ ಬಾಗಲಕೋಟೆ ಇಷ್ಟು ಲೀಡ್ ಬಂದ್ಬಿಡ್ತಲ್ಲ, ಅದಕ್ಕೇನ್ ಹೇಳ್ತೀರಿ ನೀವು? 5,000 ಇದ್ದಿದ್ದು 23,000 ಬಂದ್ಬಿಟ್ಟಿದೆಯಲ್ಲ, ಅದಕ್ಕೇನ್ ಹೇಳ್ತೀರಿ ನೀವು? ಸರ್ ಅಲ್ಲೆಲ್ಲ ಒಗ್ಗಟ್ಟೆ ಕೆಲಸ ಮಾಡಿದ್ದಾರೆ, ಆ? ಅಲ್ಲೆಲ್ಲ ಒಗ್ಗಟ್ಟೆ ಕೆಲಸ ಇಲ್ಲೂ ಒಗ್ಗಟ್ಟೆ ಮಾಡಿದ್ದಾರೆ ನಡೀಲಿ. ಈಗ ಜೊತೆಗೆ ಕೇರಳಲ್ಲಿ ಒಳ್ಳೆ ದೊಡ್ಡ ಅಂತರದಿಂದ ನಮ್ಮ ಸರ್ಕಾರ UDF ರಚನೆ ಮಾಡಲಿಕ್ಕೆ ಆ ಕೇರಳ ಎಲ್ಲ ಮತದಾರರು, ರಾಜ್ಯದ ಜನತೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಬಿಜೆಪಿಯವರು ಮತ್ತು LDFನವರು ಇಬ್ರು ಒಳಗಡೆ ಸೇರ್ಕೊಂಡ್ರು ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ಕೂಡ ನಾನು ಅಭಿನಂದಿಸ್ತೇನೆ. ತಮಿಳುನಾಡಲ್ಲೂ ಕೂಡ ನಮ್ಮ DMK ಸೋತಿರ್ಬೋದು, ಆದರೆ ಬಿಜೆಪಿ ಅಂಗಪಕ್ಷವನ್ನ ಅಲ್ಲೂ ಕೂಡ ಸೋಲಿಸಿ ಕಮ್ಯುನಲ್ ಫೋರ್ಸಸ್ ದೂರ ಇಟ್ಟಿದ್ದಾರೆ. ಅದಕ್ಕೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಲ್ಲಿ ಮತದಾರರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ಟಿವಿಗೆ ಜೊತೆ ಮಾತಾಡಲಿಕ್ಕೆ ನಾನಿಲ್ಲ, ನನಗೆ ನಮ್ಮ ಪಾರ್ಟಿ ಎಷ್ಟು ಹೇಳ್ತದೆ ಅಷ್ಟರಲ್ಲಿರೋ ನಾನು ಮಿಕ್ಕಿದೆಲ್ಲ ತಲೆ ಕೆಡಿಸ್ಕೊಳ್ಳೋದಲ್ಲ. ನನಗೇನು ಪಾರ್ಟಿ ಏನು ಕೆಲಸ ಹೇಳ್ತದೆ ಆ ಕೆಲಸ ಮಾಡೋಣ ಅಷ್ಟೇ. 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಹೇಗೆ ವ್ಯಾಖ್ಯಾನಿಸುತ್ತದೆ ಸರ್? ಈ ಫಲಿತಾಂಶವನ್ನು KPCC ಅಧ್ಯಕ್ಷ